ನೋಡಿ, ಈಗ ಬಿಜೆಪಿಯವರು ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಏನಕ್ಕೆ ಅಂದ್ರೆ, ಈಗ ಕರೆಂಟ್ ಶಾಕ್ ಎದುರಾಗಿರೋದಿದೆಯಲ್ಲ, ಇದಕ್ಕಿದ್ದ ಹಾಗೇನೆ ಎಲ್ಲದ್ರ ರೇಟು ಜಾಸ್ತಿ ಆದ್ರೆ ಏನ್ ಮಾಡೋದು, ಎಲ್ಲಿಗೆ ಹೋಗೋದು ಅಂತ ಈ ವಿದ್ಯುತ್ ದರವನ್ನ ಹೆಚ್ಚಿಸಿ ಈಗ ಕೆಎಸ್ಸಿ ಆದೇಶವನ್ನ ಹೊರಡಿಸ್ತಾ ಇದೆ. ಈ ಪ್ರತಿ ಯೂನಿಟ್ಗೆ 36 ಪೈಸೆ ಹೆಚ್ಚಳ ಆಗ್ತಾ ಇರೋದು, ಅದು ಕೂಡ ಏಪ್ರಿಲ್ 1ರಿಂದ ಈ ಪರಿಷ್ಕೃತ ದರ ಜಾರಿಗೆ ಬರ್ತಾ ಇದೆ ಅಂತ ಆದೇಶ ಮಾಡಲಾಗ್ತಾ ಇದೆ. ಅದರ ಜೊತೆಗೆ ಮುಂದಿನ 3 ವರ್ಷಕ್ಕೂ ದರ ಏರಿಕೆ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಪ್ರಸಕ್ತ ವರ್ಷಕ್ಕೆ 36 ಪೈಸೆ ಅಂದ್ರೆ ಈಗ ಪ್ರಸಕ್ತ ವರ್ಷಕ್ಕೆ 36 ಪೈಸೆ ಹೆಚ್ಚಳ ಮಾಡಿದ್ದಾರೆ. ಇನ್ನು 2026ಕ್ಕೆ ಮುಂದಿನ ವರ್ಷಕ್ಕೆ 35 ಪೈಸೆ ಹೆಚ್ಚಳ, ಅದರ ಮುಂದಿನ ವರ್ಷಕ್ಕೆ 2027ಕ್ಕೆ 34 ಪೈಸೆ ಹೆಚ್ಚಳ ಮಾಡಿ ಕೆಇಆರ್ಸಿ ಆದೇಶವನ್ನ ಹೊರಡಿಸಲಾಗಿದೆ. ಮುಂದಿನ 3 ವರ್ಷಕ್ಕೂ ಈಗಲೇ ಅನೌನ್ಸ್ ಮಾಡ್ಬಿಟ್ಟಿದ್ದಾರೆ. ಮತ್ತೆ ಪದೇ ಕಿರಿಕ್ ಬೇಡ ಅಂತನೋ, ಮತ್ತೆ ಮಾಡಿ ಜನರ ಕೆಂಗಣ್ಣಿ ಗುರಿಯಾಗದ ಬೇಡವೋ ಅಂತನೋ, ಅದು ಯಾವ ಅಂದಾಜಿನ ಮೇಲೆ, ಯಾವ ಆಧಾರದ ಮೇಲೆ, ಯಾವ ಲೆಕ್ಕಾಚಾರ ಹಾಕೊಂಡು 3 ವರ್ಷಕ್ಕೆ ಒಟ್ಟಿಗೆ ಜಾಸ್ತಿ ಮಾಡಿದ್ದಾರೋ ಗೊತ್ತಿಲ್ಲ. ಒಟ್ಟಿಗೆ ಜಾಸ್ತಿ ಮಾಡಿ ಅನೌನ್ಸ್ ಮಾಡಿದ್ದಾರೆ. ಸೊ ಇದು ಸಾಕಷ್ಟು ಆಕ್ರೋಶಕ್ಕೆ, ಅಸಮಾಧಾನಕ್ಕೆ ಕಾರಣವಾಗ್ತಾ ಇದೆ. ಸಾರ್ವಜನಿಕ ವಲಯದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಖಂಡಿತವಾಗಿ ಇದಕ್ಕೆ ಸಂಬಂಧಪಟ್ಟಂತೆಯೇ ಜನ ಈ ಸರ್ಕಾರಕ್ಕೆ ಹಿಡಿಶಾಪ ಹಾಕೋದಂತೂ ಫಿಕ್ಸ್. ಯಾಕೆ ಹೇಳಿ, ಎಲ್ಲದರಲ್ಲೂ ಕೂಡ ನಾವು ಫ್ರೀ ಕೊಡ್ತೀವಿ ಅಂತ ಹೇಳಿ ನಿಧಾನವಾಗಿ ಒಂದಕ್ಕೊಂದು ರೇಟ್ ಜಾಸ್ತಿ ಮಾಡ್ತಾ ಹೋಗ್ತಾ ಇದ್ರೆ ಜನಸಾಮಾನ್ಯರು ಜೀವನ ಮಾಡೋದು ಹೆಂಗೆ? ಏನೋ ಕೊಡದೆ ತಪ್ಪುಗಿದ್ದಿದ್ರು ಆಗ್ತಿತ್ತು. ಈ ಕೊಟ್ಟು ನಿಧಾನಕ್ಕೆ ಎಲ್ಲಾನು ಕಿತ್ಕೊಳ್ಳೋ ಕೆಲಸ ಇಲ್ಲ, ಇನ್ನೊಂದು ಕಡೆಯಲ್ಲಿ ಮತ್ತು ಜಾಸ್ತಿ ಮಾಡೋ ಕೆಲಸ ಮಾಡಿದ್ರೆ ಬಡ ವರ್ಗದವರು, ಜನಸಾಮಾನ್ಯ ವರ್ಗದವರು ಹೇಗ್ ಜೀವನ ಮಾಡೋದಕ್ಕೆ ಸಾಧ್ಯ? ನೋಡಿ, ಈಗ ಆಲ್ರೆಡಿ ಬಸ್ಸಿನ ರೇಟ್ ಜಾಸ್ತಿ ಮಾಡಿದ್ರು. ಒಂದ್ ಕಡೆಯಲ್ಲಿ ಫ್ರೀ ಅಂತಿದ್ರು ಹೆಣ್ಣು ಮಕ್ಳಿಗೆ. ಆ ದುಡ್ಡನ್ನ ಗಂಡ್ ಮಕ್ಳ ಹತ್ರ ಕಿತ್ಕೊಳ್ಳೋ ಕೆಲಸ ಆಯ್ತು ಅನ್ನೋದೊಂದು ಅಸಮಾಧಾನ ಇತ್ತು. ಇನ್ನು ಮೆಟ್ರೋ ಕಥೆನೂ ಸೇಮ್. 30 ರೂಪಾಯಿರಲ್ಲಿ 60 ರೂಪಾಯಿ ಮಾಡಿಟ್ಟಿದ್ದಾರೆ, 50 ರೂಪಾಯಿರಲ್ಲಿ 90 ರೂಪಾಯಿ ಮಾಡಿಟ್ಟಿದ್ದಾರೆ. ಹೇಳರಿಲ್ಲ ಕೇಳರಿಲ್ಲ, ನಾವು ಬಾಯಿ ಪಡ್ಕೊಂಡು ಕುತ್ಕೋಬೇಕು. ಇಲ್ಲಿ ಜಾಸ್ತಿ ಆಯ್ತು. ಇವ್ರು ಜಾಸ್ತಿ ಮಾಡೋದನ್ನ ಮಾಡ್ತಾನೆ ಇರ್ತಾರೆ. ಈಗ ನೋಡಿದ್ರೆ ಆಟೋದ ಸಂಘದವ್ರು ಎಲ್ರು ಹೋಗಿ ಮನವಿ ಮಾಡ್ಕೊಂಡಿದ್ದಾರೆ. ಸುಮಾರು ವರ್ಷ ಆಯ್ತು, 30 ರೂಪಾಯಿ ಇತ್ತಲ್ಲ, ಈಗ ಜಾಸ್ತಿ ಮಾಡಿ ಅಂತ. ಮಿನಿಮಮ್ 30 ರೂಪಾಯಿ ಏನೋ ಇತ್ತು, 25 ರೂಪಾಯಿ 30 ರೂಪಾಯಿ ಅಂತ, ಈಗ ಜಾಸ್ತಿ ಮಾಡಿ ಅಂತ 40 ರೂಪಾಯಿ ಅಂತ. ಈಗ ಆಟೋದಲ್ಲಿ ಓಡಾಡೋಣ ಅಂತ ಅಂದ್ರೆ ಅದು ಚಿಂತನೆ ಮಾಡ್ತಾ ಇದ್ದಾರೆ. ಅನೌನ್ಸ್ ಆಯ್ತು ಅಂದ್ರೆ ಅದು ಕಷ್ಟ. ಅದ್ರ ಜೊತೆಗೆ ಹಾಲಿನ ದರ 5 ರೂಪಾಯಿ ಜಾಸ್ತಿ, ಅದನ್ನು ಏನಾದ್ರೂ ಜಾಸ್ತಿ ಅಂತ ಅನೌನ್ಸ್ ಮಾಡ್ತು ಅಂತ ಅಂದ್ರೆ ಅದು ಕಷ್ಟ. ಯಾವ್ದ್ರನ್ನ ನಾವು ಮಾತಾಡ್ಸಂಗೆ ಇಲ್ಲ. ಹಂಗಾದ್ರೆ ಎಲ್ಲದ್ರ ರೇಟು ಜಾಸ್ತಿ. ಮತ್ತೆ ಈ ಸರ್ಕಾರ ಜನರಿಗೆ ಒಳ್ಳೆ ಮಾಡುವಂತ ಸರ್ಕಾರ, ಜನಪರ ಯೋಜನೆಗಳನ್ನ ಅನೌನ್ಸ್ ಮಾಡಿದಂತ ಸರ್ಕಾರ, ಜನಪರ ಕಾಳಜಿ ಇರೋ ಸರ್ಕಾರ, ಜನಪರ ಚಿಂತನೆ ಇರೋ ಸರ್ಕಾರ, ಯಾಕೆ ಈ ಲೇಬಲ್ಲು? ಯಾಕೆ ಕರಿಬೇಕು ಈ ತರ? ಎಡಗೈಲಿ ಕೊಟ್ಟು ಬಲಗೈಲಿ ಕಿತ್ಕೊಳ್ಳೋದು ಅಂತ ಹೇಳೋದು ಇದಕ್ಕೆ ಅಲ್ವಾ? ನೀಟಾಗಿ ಯಾಮಾರ್ಸೋ ಕೆಲಸ ಆಗ್ತಾ ಇದೆಯಾ ಹಾಗಾದ್ರೆ ಸರ್ಕಾರದಿಂದ? 3 ವರ್ಷಕ್ಕೆ ರೇಟ್ ಜಾಸ್ತಿ ಮಾಡಿ ಅನೌನ್ಸ್ ಮಾಡ್ಬಿಟ್ರು. ನೀವು ನೋಡ್ತಾ ಇದ್ದೀರಾ ಆದೇಶದ ಪ್ರತಿಯನ್ನ. 2026ಕ್ಕೆ 35 ಪೈಸೆ, 2027ಕ್ಕೆ 34 ಪೈಸೆ. ಈಗ ಮತ್ತೆ ಜಾಸ್ತಿ ಆಗ್ತಾ ಇದೆ, ಪ್ರತಿ ಯೂನಿಟ್ಗೆ 36 ಪೈಸೆ. 3 ವರ್ಷಕ್ಕೂ ನೀವು ಗಮನಿಸಿ ಅದ್ರ ಆದೇಶದ ಪ್ರತಿಯನ್ನ. 3 ವರ್ಷಕ್ಕೂ ಜಾಸ್ತಿ ಮಾಡ್ಬಿಟ್ರೆ ಪಾಪ ಜನರು ಏನ್ರಿ ಮಾಡ್ಬೇಕು, ಎಲ್ಲಿಗ್ರಿ ಹೋಗ್ಬೇಕು? ಆದಾಯ ಅಲ್ಲೇ ಇದೆ, ಖರ್ಚು ಮಾತ್ರ ಜಾಸ್ತಿ ಆಗ್ತಾ ಇದೆ. ಒಬ್ಬ ಮನುಷ್ಯನಿಗೆ ದಿನಕ್ಕೆ ಏನಿಲ್ಲ ಅಂತ ಹೇಳಿದ್ರು, ನಾವು ಕೆಲ್ಸಕ್ಕೆ ಹೋಗಿ ಬರ್ತೀವಿ, ಓಡಾಡ್ಕೊಂಡು ಬರ್ತೀವಿ, ಎಲ್ಲವನ್ನು ಕೊಂಡ್ಕೊಳ್ತೀವಿ, ಸಿಟಿಯಲ್ಲಿ ಲೈಫ್ ಲೀಡ್ ಮಾಡ್ತಾ ಇದೀವಿ, ತರಕಾರಿ ಹಾಲು ಎಲ್ಲವನ್ನು ಕೊಂಡ್ಕೊಳ್ತಿದೀವಿ ಅಂತ ಅಂದ್ರೆ ದಿನಕ್ಕೆ ಏನಿಲ್ಲ ಅಂದ್ರೆ 70ರಿಂದ 80 ರೂಪಾಯಿ ಖರ್ಚು ಬರುತ್ತೆ. ಹೋಗ್ಲಿ, ಅದಕ್ಕೆ ತಕ್ಕಂಗೆ ನಮಗೆ ಆದಾಯ ಇದೆಯಾ? 5 ವರ್ಷದ ಹಿಂದೆ ಏನ್ ಆದಾಯ ಇತ್ತು ಅದೇ ಆದಾಯ ಇದೆ, ಮುಂದಕ್ಕೆ ಹೋಗ್ತಿಲ್ಲ ಆದಾಯ. ಖರ್ಚು ಮಾತ್ರ ವಿಪರೀತ ಆಗ್ತಾ ಇದೆ. ಹೆಂಗಪ್ಪ ಬ್ಯಾಲೆನ್ಸ್ ಮಾಡೋದು ಹೆಂಗೆ? ಯಾರ್ ತಪ್ಪು ಇದು? ನಿಮಗೆ ಎಲ್ಲ ಯೋಜನೆಗಳನ್ನ ಫ್ರೀಯಾಗಿ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿ ಅಂತ ಜನ ಹೇಳಿದ್ರಾ? ಎಲ್ಲವನ್ನೂ ಬ್ಯಾಲೆನ್ಸ್ ಮಾಡ್ಬೇಕಲ್ವಾ? ಇಲ್ಲಿಗ ಯಾವ್ದು ಕೇಳಿದ್ರು ಲಾಸ್ ಅಲ್ಲಿ ಇದೆ. ಜನರು ತಲೆಗೆ ತಂದು ಅದನ್ನೆಲ್ಲಾನು ಕಟ್ಟಿದ್ರೆ ಪಾಪ ಹೆಂಗೆ ಇಲ್ಲಿ ಜೀವನ ಮಾಡೋದಕ್ಕೆ ಸಾಧ್ಯ ಆಗತ್ತೆ? ಇದ್ರ ಜೊತೆಗೆ ಮಕ್ಕಳು ವಿದ್ಯಾಭ್ಯಾಸ, ಮಕ್ಕಳು ಮದುವೆ, ಆರೋಗ್ಯಕ್ಕೆ ಸಂಬಂಧಪಟ್ಟಂತೆಗೆ ಕಾಳಜಿ ವಹಿಸ್ಕೋಬೇಕು, ಇನ್ಶೂರೆನ್ಸ್ ಮಾಡಿಸ್ಕೋಬೇಕು, ಭದ್ರ ಜೀವನಕ್ಕೆ ಅಂತ ಆಡಿನೋ ಇನ್ನೊಂದೋ ಮತ್ತೊಂದೋ ಕಟ್ಕೊಳ್ಬೇಕು. ಎಲ್ಲಿಂದ ಸಾಧ್ಯ?
ದುಡಿಯೋದೆಲ್ಲ ಇಲ್ಲೇ ಹಾಲು ಕರೆಂಟು ಓಡಾಡು ಇದಕ್ಕೆ ಹೋಗ್ತಿದ್ರೆ ಈ ಸೇವಿಂಗ್ಸ್ ಅನ್ನೋದೊಂದು ಇದೆಯಲ್ಲ, ಸೇವಿಂಗ್ಸ್ ಅಂತ ಕರೀತಾರಲ್ಲ, ಅದನ್ನ ಜನಸಾಮಾನ್ಯರು ಹೆಂಗ್ ಮಾಡಕ್ ಸಾಧ್ಯ? ಈಗ ಸಾಮಾನ್ಯ ವರ್ಗದವರು, ಮಧ್ಯಮ ವರ್ಗದವರು ಒಂದು ಸುಂದರವಾದ ಜೀವನ ಕಟ್ಕೊಳ್ಬೇಕು ಅಂತ ಆಸೆ ಇರುತ್ತಲ್ಲ, ನಮ್ಗಲ್ಲ ನಮ್ಮ ಮಕ್ಕಳಿಗಾದ್ರೂ ಒಂದು ಫ್ಯೂಚರ್ ಬೇಕು ಅಂತ, ಹೆಂಗ್ ಸಾಧ್ಯ? ಎಲ್ಲ ಫ್ರೀ ಫ್ರೀ, ನಿಂಗೂ ಫ್ರೀ ನಂಗೂ ಫ್ರೀ ಅವ್ರಿಗೂ ಫ್ರೀ ಅಂತ ಭಾಷಣ ಮಾಡಿದ್ರಿ, ಎಲ್ಲಿ ಹೋಯ್ತು? ಈಗ ಎಲ್ಲದ್ರೂ ರೇಟು ಜಾಸ್ತಿ. ತರಕಾರಿ ತಗೊಳಂಗಿದ್ಯಾ, ಅಡುಗೆ ಎಣ್ಣೆ ಬಳಸಂಗಿದ್ಯಾ, ಈ ಕಡೆ ಕರೆಂಟನ್ನು ಜಾಸ್ತಿ ಮಾಡಿಟ್ರಿ, ಆ ಕಡೆ ಮೆಟ್ರೋನು ಜಾಸ್ತಿ ಮಾಡಿಟ್ರಿ, ಏನ್ ನೋಡಿದ್ರೆ ಜಾಸ್ತಿ. ಒಬ್ಬ ಮಧ್ಯಮ ವರ್ಗದವರು ಹೇಗ್ ಜೀವನ ಮಾಡೋದು ಅನ್ನೋದು ಪ್ರಶ್ನೆ. ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಈಗ ಬಿಜೆಪಿಯವರು ಇದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ, ಯಾರ ಅಧಿಕಾರದಲ್ಲಿದ್ರು ಇದೇ ಕತೆ, ಅವ್ರ ಅಧಿಕಾರದಲ್ಲಿ ಇದ್ದಾಗ ಇವರು ಬೈಯೋದು, ಇವ್ರ ಅಧಿಕಾರದಲ್ಲಿದ್ದಾಗ ಅವ್ರು ಬೈಯೋದು. ಇದ್ರ ಮಧ್ಯದಲ್ಲಿ ಮಂಗ ಆಗ್ತಾ ಇರೋದು ನಾವುಗಳು, ಜನಸಾಮಾನ್ಯರು.